ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಐಸ್ ಕ್ರೀಮ್ ಪಾರ್ಲರಲ್ಲಿ ತಿಂದ ಮಾವಿನ ಹಣ್ಣಿನ ಐಸ್ ಕ್ರೀಮ್ಗಿಂತ ಈ ರುಚಿ ತುಂಬ ಫ್ರೆಶ್ ಆಗಿ ಫೀಲ್ ಕೊಡುತ್ತೆ. ಇಷ್ಟೊಂದು ಚೆನ್ನಾಗಿ ಬಂದಿದೆ. ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದಕ್ಕೆ ಒಂದೆರಡಾದರೆ ಮಾವಿನ ಹಣ್ಣು ಸಾಕಾಗುತ್ತೆ, ಅಥವಾ ಒಂದಾದರೂ ಕೂಡ ಸಾಕು. ಮೊದಲನೇದಾಗಿ ನಾನು 2 ಕಪ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಕಪ್ಪಷ್ಟು ಹಾಲಿನ ಪುಡಿ ಹಾಗೂ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಅದೇ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಗಂಟುಗಳಾಗಿ ಉಳಿಯುತ್ತೆ. ಇದನ್ನು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಬೇಕು. ಸೊ ಬೇಗ ಗಟ್ಟಿ ಆಗಲಿಕ್ಕೋಸ್ಕರನೇ ಕಾರ್ನ್ಫ್ಲೋರನ್ನ ನಾವು ಇದಕ್ಕೆ ಆ್ಯಡ್ ಮಾಡೋದು. ಕ್ರೀಮಿಯಾಗಿ ಶೈನಾಗಿ ಬರಬೇಕಂದ್ರೆ ಕಾರ್ನ್ಫ್ಲೋರನ್ನ 1 ಸ್ಪೂನ್ ಆದರೂ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆವಾಗವಾಗ ಕೈಯಾಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಒತ್ಕೊಂಡು ಬಿಡುತ್ತೆ. ಈಗ ಆಲ್ರೆಡಿ ಅದು ಆಗಿದೆ. ಈಗ ಮಾವಿನ ಹಣ್ಣಿನ ರಸವನ್ನು ತಗೊಳ್ತಾ ಇದ್ದೀನಿ ನಾನು ಸಪ್ರೇಟಾಗಿ. ಈಗ ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ರಸದ ಜೊತೆ ಈ ಮಿಕ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಇದಕ್ಕೆ 1 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ನಾನು ಪೇಸ್ಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗ ಆಗಿದೆ. ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ರಾತ್ರಿ ಟೆಂಪ್ರೇಚರ್ ಸೆಟ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು ನಂತರದಲ್ಲಿ. ಈಗ ಆಗಿದೆ ಇದು. ಮತ್ತೆ ಇದನ್ನು ನಾನು ತೆಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೆಶ್ ಕೆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ರೌಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅದೇ ಬಾಕ್ಸಿಗೆ ಗ್ರೈಂಡ್ ಆಗಿರೋದನ್ನು ಹಾಕಿಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಒಂದು ರಾತ್ರಿ. ಈಗ ನೆಕ್ಸ್ಟ್ ಡೇ ಇದು ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಈಗ ಆಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಇದೆ. ಇದನ್ನು ಸ್ಲೈಡ್ಸಿಂದ ಅಲಂಕಾರ ಮಾಡಿಬಿಟ್ಟು ಸ್ವಲ್ಪ ಬೇಕಿದ್ದರೆ ಮ್ಯಾಂಗೋ ಐಸ್ ಕ್ರೀಮಿನ ಅಲಂಕಾರಕ್ಕೆ ಸ್ವಲ್ಪ ಮೇಲ್ಗಡೆ ಕಸಕಸಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೇಸರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನನ್ನು ಬಿಸಿನೀರಲ್ಲಿ ಎದ್ಬಿಟ್ಟು ರೋಲ್ ಮಾಡಿಕೊಂಡು ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ಪೂನಿಗೆ ಇದು ಅಂಟ್ಕೊಳ್ಳುತ್ತೆ. ಈಗ ಆಗಿದೆ ಮ್ಯಾಂಗೋ ಐಸ್ ಕ್ರೀಮ್. ಇದನ್ನು ಸರ್ವ್ ಮಾಡಿದರೆ ಸಾಕು. ಒಂದು ಹಣ್ಣು ಇದ್ದರೆ ಸಾಕು, 4 ಜನ ತಿನ್ನುವಷ್ಟು ಐಸ್ ಕ್ರೀಮು ರೆಡಿ ಆಗುತ್ತೆ.
ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. Thanks for watching.